ಹೌದು. ಗ್ರಾಮ ಪಂಚಾಯತಿ ಇಲ್ಲ. ಇಲ್ಲ. ಗ್ರಾಮ ಪಂಚಾಯತಿ ಏನಾದ್ರು ಲೆಕ್ಕ ಇಟ್ಟಿತ್ತ ಎಷ್ಟು ಜನ ಊತ ಹಾಕ್ತಿದ್ರು ಏನು ಕತೆ ಅಂತ, ಇಲ್ಲ ದೇವಸ್ಥಾನ ಅಡ್ಮಿನಿಸ್ಟ್ರೇಷನ್ ಏನಾದ್ರು ಲೆಕ್ಕ ಇಟ್ಟಿದ್ದಾರಾ? ಅದು ಗೊತ್ತಿಲ್ಲ. ಅವ್ರು ಇಟ್ಟಿದ್ದಾರೆ ಇವ್ರು ಇಟ್ಟಿದ್ದಾರೆ ಗೊತ್ತಿಲ್ಲ. ನಮ್ಗೆ ದೇವಸ್ಥಾನದಿಂದ ಬಂದು ಹೇಳ್ತಿದ್ರು, ನಾವು ಊಟ ಹಾಕ್ತಾ ಇದ್ವಿ ಅಷ್ಟೇ. ನೀವು ರಿಪೋರ್ಟ್ ಮಾಡಿದ್ದು ದೇವಸ್ಥಾನಕ್ಕೆ, ನೀವು ಕೆಲಸ ಮಾಡಿದಾಗ ನೀವೆಲ್ಲ ರಿಪೋರ್ಟ್ ಮಾಡಿದ್ದು ದೇವಸ್ಥಾನಕ್ಕೆ? ಹೌದು. ದೇವಸ್ಥಾನ ಅಡ್ಮಿನಿಸ್ಟ್ರೇಷನ್ಗೆ. ದೇವಸ್ಥಾನ ಅಂದ್ರೆ ದೇವಸ್ಥಾನ ಅಲ್ಲ, ಅಡ್ಮಿನಿಸ್ಟ್ರೇಷನ್. ಮಾಹಿತಿ ಕಚೇರಿ. ಆಮೇಲೆ ನೀವು ಇವಾಗ ಅರಣ್ಯ ಪ್ರದೇಶ ಹೇಳಿದ್ರಿ, ಅದನ್ನ ಹೊರತುಪಡಿಸಿ ಬೇರೆ ಏನಾದ್ರೂ ಜಾಗ ಇದೆಯಾ? ಲೈಕ್ ಏನ್ ಹೇಳ್ತಾರೆ, ಸುಡುಗಾಡು ತರ ಏನಾದ್ರು ಜಾಗ ಇದೆಯಾ? ಅಲ್ಲಿ ಕೂಡ ನೀವೇನಾದ್ರು ಮಾಡ್ತಿದ್ರ? ಬರೀ ಈ ಅರಣ್ಯ ಪ್ರದೇಶದಲ್ಲಿ ಮಾತ್ರ ನಿಮ್ಮನ್ನ ಇದು ಮಾಡ್ತಾರೆ? ಅಲ್ಲಿ ಯಾರು ಮಾಡ್ತಾ ಇದ್ರು? ಅಲ್ಲಿ ಗೊತ್ತಿಲ್ಲ, ಅಲ್ಲಿ ಯಾರು ಮಾಡ್ತಿದ್ರು ಗೊತ್ತಿಲ್ಲ. ನಾವು ಈ ಅರಣ್ಯ ಪ್ರದೇಶದಲ್ಲಿ ನಾವು ಮಾಡ್ತಾ ಇದ್ವಿ. ನೀವು ಮಾತ್ರ? ಅದಕ್ಕೆ ಅಂತ ಇದು ಮಾಡಿದಾಗ ಆ ಜಾಗದಲ್ಲಿ ನೀವು ಮಾಡೇ ಇಲ್ಲ. ಐ ಮೀನ್ ಡೆಸಿಗ್ನೇಟೆಡ್ ಪ್ಲೇಸ್ ಏನಂತ ಹೇಳೋದಕ್ಕೆ, ಸ್ಮಶಾನ ಇದೆಯಲ್ಲ, ಸ್ಮಶಾನ ಜಾಗದಲ್ಲಿ ನೀವು ಮಾಡ್ತಿರ್ಲಿಲ್ಲ? ಇಲ್ಲ, ಮಾಡ್ತಿರ್ಲಿಲ್ಲ. ಅದು ಬೇರೆ ಯಾರೋ ಮಾಡ್ತಿದ್ರು, ಆದ್ರೆ ಅದು ಯಾರಂತ ಗೊತ್ತಿಲ್ಲ ನಿಮ್ಗೆ? ಇಲ್ಲ, ಅದು ನಮಗೆ ಗೊತ್ತಿಲ್ಲ ಅದೇನಂತ. ನಾವು ಮಾಡ್ತಿದ್ದದ್ದು ನೇತ್ರಾವತಿ ಒಳ್ಳೆ ಬದಿ ಆಚೆ ಈಚೆ ಕಾಡಿನ ಸುತ್ತ ಏನಾಗಳಿದ್ರೆ ನಾವು ಅಲ್ಲಿ ಊಟ ಹಾಕ್ತಾ ಇದ್ವಿ ತೆಗೆದು. ಸ್ಮಶಾನಕ್ಕೆ ನೀವು ಹೋಗ್ತಾನೆ ಇರಲಿಲ್ಲ? ನಾವು ಹೋಗ್ತಿರ್ಲಿಲ್ಲ. ಸ್ಮಶಾನದಲ್ಲಿ ನಾವು ಊಟ ಹಾಕಿಲ್ಲ. ಸರ್, ಇಷ್ಟು ವರ್ಷ ಆಯ್ತು, ನೀವು 10 ವರ್ಷ ಆಯ್ತು ಇವಾಗ ನೀವು ಇಲ್ಲಿಂದ ಹೋಗಿ, 11 ವರ್ಷ ಆಯ್ತು. ಯಾಕೆ ವಾಪಸ್ ಬಂದಿದ್ದೀರಾ? ಏನಕ್ಕೋಸ್ಕರ ವಾಪಸ್? ಪ್ರಜ್ಞೆಗಾಗಿ ನಮಗೆ ಒಂಥರ ಈ ಬುರುಡೆಗಳದ್ದು ಕನಸು ಕಾಣ್ತಾ ಇರೋದ್ರಿಂದ ಇದನ್ನು ತೋರಿಸುವ ಅಂತ ಹೇಳಿ ಬಂದದ್ದು ನಾನು. ನಮ್ಗೆ ಏನಾದ್ರು ಒಂದು ಪುಣ್ಯ ಸಿಕ್ಲಿ, ಮತ್ತೆ ಈ ಸತ್ತವರಿಗೆ ಏನಾದ್ರು ಒಂದು ಪಾಪ ಪರಿಹಾರ ಆಗ್ಲಿ, ಪಾಪ ಪೂಜೆ ಪುನಸ್ಕಾರ ಯಾವ್ದು ಆಗಿಲ್ಲ, ಅದನ್ನು ಮಾಡಿಸುವ